ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಲಾಗ್ನಲ್ಲಿ ನಾನು ಒಂದು ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದೇನೆಂದರೆ ಗೋಳಿ ಸೊಪ್ಪಿನ ಪಲ್ಯ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದ್ರ ಜೊತೆಗೆ ರಾತ್ರಿ ಊಟಕ್ಕೆ ಫಿಶ್ ಫ್ರೈನ ಮಾಡ್ಕೊಂಡಿದ್ದೆ, ತುಂಬಾ ರುಚಿಯಾಗಿ ಬಂದಿತ್ತು. ಹಾಗೆ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಇವೆರಡು ವಿಡಿಯೋನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮೊದಲನೇದಾಗಿ 2 ಪಲ್ಯ ರೆಸಿಪಿನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಇದು ಪಲ್ಯ ರೆಸಿಪಿ 3, 3ನೇ ಪಲ್ಯ. ಇವತ್ತು ಗೋಳಿ ಸೊಪ್ಪು. ಮನೆಯಲ್ಲೇ ನಾವು ಈ ರೀತಿಯಾಗಿ ಸಾವಯವವಾಗಿ ತರಕಾರಿಗಳನ್ನು ಅಥವಾ ಸೊಪ್ಪುಗಳನ್ನು ಬೆಳ್ಕೊಂಡ್ಬಿಟ್ರೆ ಡೈಲಿ ಒಂದೊಂದು ರೀತಿಯಾಗಿರುವಂತಹ ಪಲ್ಯಗಳನ್ನು ಮಾಡ್ಕೊಳ್ಬೋದು. ಯಾವುದೇ ಕೆಮಿಕಲ್ಲು ಏನು ಹಾಕದೇ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊಪ್ಪುಗಳೆಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಈ ರೀತಿಯಾಗಿ ಸೊಪ್ಪುಗಳನ್ನೆಲ್ಲ ಸ್ವಲ್ಪ ಎಳೆತಿರ್ಬೇಕಾದ್ರೆ ಕಟ್ ಮಾಡ್ಕೊಳ್ತೀನಿ. ಅದರಲ್ಲೂ ಈ ಥರ ಗೋಳಿ ಸೊಪ್ಪು ಇದೆಯಲ್ವಾ, ಅದು ಇನ್ನೂ ಸ್ವಲ್ಪ ಎಳೆತಿರ್ಬೇಕಾದ್ರೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇದು ಬೇಗ ಬೆಳೆದು ಬಿಡುತ್ತೆ, ಅಂದರೆ ಹೂವಾಗಿಬಿಡುತ್ತೆ. ಬೇಗ ಹೂವಾದರೆ ಅದು ಬೀಜ ಬಂದುಬಿಡುತ್ತೆ. ಹಾಗಾಗಿ ಅಷ್ಟೊಂದು ಚೆನ್ನಾಗಿರಲ್ಲ. ಬೀಜ ಬಂದಮೇಲಂತೂ ಸಿಕ್ಕಾಪಟ್ಟೆ ಹುಳಿ ಆಗಿಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಿರಬೇಕಾದ್ರೆ ಇದನ್ನ ಕಟ್ ಮಾಡ್ಕೊಳ್ಬೇಕು. ನಾನು ಅಷ್ಟೇ ನೋಡಿ, ಈ ರೀತಿಯಾಗಿ ಚಿಕ್ಕದಿರಬೇಕಾದ್ರೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಚಿಕ್ಕದಿರಬೇಕಾದ್ರೆ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಈ ಗೋಳಿ ಸೊಪ್ಪು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದರ ಆರೋಗ್ಯದ ಬಗ್ಗೆ, ಇದರ ಉಪಯೋಗದ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಸೊಪ್ಪನ್ನು 2-3 ಸರಿ ಈ ರೀತಿ ನೀರು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ನಾನು ಉಪ್ಪು ಮತ್ತೇನು ಹಾಕಿ ತೊಳ್ಕೊಳ್ಳೋದಿಲ್ಲ, ಬರೀ ನೀರನ್ನಷ್ಟೇ ತೊಳ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕ್ಲೀನಾಗಿ 2-3 ಸರಿ ತೊಳ್ಕೊಂಡು, ಅಂದರೆ ಮಣ್ಣೆಲ್ಲ ಇರುತ್ತಲ್ವ, ಹಾಗಾಗಿ ನಾವು ಮೇಲ್ಗಡೆಯಿಂದ ನೀರು ಹಾಕಿದಾಗ ಮಣ್ಣೆಲ್ಲ ಸಿಡ್ದಿರುತ್ತೆ. ಹಾಗಾಗಿ ಒಂದು 3-4 ಸರಿ ನೀರು ಹಾಕಿ ತೊಳ್ಕೊಳ್ಬೇಕಾಗತ್ತೆ. ಈಗ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಸಾಂಬಾರು ಕೂಡ ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ಆದರೆ ಹುಳಿ ಅಂತೂ ಹಾಕಲೇಬಾರ್ದು. ಈ ಸೊಪ್ಪಿನಲ್ಲಿ ಹುಳಿ ಅಂಶ ಜಾಸ್ತಿನೇ ಇರೋದ್ರಿಂದ ನಾವು ಡಿಸೆಂಬರಲ್ಲಿ ಬೀಜ ಎಲ್ಲ ಹಾಕಿ ಇದನ್ನ ಬೆಳೆನ ಬೆಳ್ಕೊಂಡ್ಬಿಟ್ರೆ ಸುಮಾರು ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳವರೆಗೂ ಕೂಡ ಸೊಪ್ಪಿನ ಪಲ್ಯಗಳನ್ನು ಮಾಡ್ಕೊಳ್ಬೋದು. ಯಾಕೆಂದರೆ ನಾವು ಸೊಪ್ಪು ಮುರಿತೀವಲ್ಲ, ಮುರಿದ ಹಾಗೆ ಚಿಗುರ್ತಾನೆ ಇರುತ್ತೆ. ಮತ್ತೆ ನೀರು ಹಾಕ್ತೀವಲ್ಲ, ಹಾಗಾಗಿ ಚಿಗುರ್ತಾನೆ ಇರುತ್ತೆ ಸೊಪ್ಪು. ನಮ್ಮನೆಯಲ್ಲಂತೂ ಈಗಲೂ ಕೂಡ ಸೊಪ್ಪುಗಳೆಲ್ಲ ಇದೆ, ಅದರಿಂದ ಪಲ್ಯ ಎಲ್ಲ ಮಾಡ್ಕೊಳ್ತಾನೆ ಇರ್ತೀನಿ. ಹಾಗೆ ಇವಾಗೂ ಅಷ್ಟೇ, ಇವತ್ತು ಗೋಳಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ತೀನಿ. ಡೈಲಿ ಒಂದೊಂದು ರೀತಿಯಾಗಿರುವಂತಹ ಪಲ್ಯನ ಮಾಡ್ಕೊಳ್ತಾನೆ ಇರ್ತೀನಿ. ಮನೆಯಲ್ಲೇ ನಾವು ಈ ರೀತಿಯಾಗಿ ಬೆಳ್ಕೊಂಡ್ಬಿಟ್ರೆ ಹೊರಗಡೆಯಿಂದ ಕೆಮಿಕಲ್ ಹಾಕಿರುವಂತಹ ಯಾವುದೇ ಸೊಪ್ಪುಗಳನ್ನು ಅಥವಾ ತರಕಾರಿಗಳನ್ನು ತರೋ ಅವಶ್ಯಕತೆಯೇ ಇಲ್ಲ. ಆರಾಮಾಗಿ ಮನೆಯಲ್ಲಿ ಬೆಳೆದಿರುವಂತಹ ಹೆಲ್ದಿಯಾಗಿರುವಂತಹ ಸೊಪ್ಪಿನ ಪಲ್ಯಗಳನ್ನು ಮಾಡ್ಕೊಳ್ಬೋದು. ಒಂದು ಬಾಣಲಿ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕಿ, ಎಣ್ಣೆ ಬಿಸಿಯಾದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸೊಪ್ಪನ್ನು ಹಾಕಿ ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊಪ್ಪಿನ ಪಲ್ಯಕ್ಕೆಲ್ಲ ಆವಾಗಿಂದಾಗಲೇ ನಾವು ಉಪ್ಪೆಲ್ಲ ಹಾಕ್ಕೊಳ್ಬಾರ್ದು, ಜಾಸ್ತಿ ಆಗಿಬಿಡುತ್ತೆ. ಯಾಕೆಂದರೆ ಸೊಪ್ಪು ಜಾಸ್ತಿ ಇರೋ ಥರ ಅನಿಸುತ್ತೆ, ಆಮೇಲೆ ಸ್ವಲ್ಪ ಬೆಂದ ಮೇಲೆ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಾವು ಹಾಕಿರುವಂತಹ ಇಂಗ್ರೀಡಿಯೆಂಟ್ಸು ಜಾಸ್ತಿ ಅನಿಸ್ಬಿಡುತ್ತೆ. ಹಾಗಾಗಿ ಸೊಪ್ಪು ಸ್ವಲ್ಪ ಬೆಂದ ಮೇಲೆ ನಾವು ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಬೇಕಾಗತ್ತೆ. ನಾನೀಗ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರ ನೋಡಿಕೊಂಡು, ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕಾಗತ್ತೆ. ಯಾಕೆಂದರೆ ಸೊಪ್ಪಿನಲ್ಲಿ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ತಗೊಳ್ಳುತ್ತೆ. ಹಾಗಾಗಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದ್ಸರಿ ಕುದಿಸ್ಕೊಳ್ಬೇಕು. ಈ ರೀತಿ ಕುದೀತಾ ಇರಬೇಕಾದ್ರೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಸಾಲೆನ ರುಬ್ಬಿ ಹಾಕಿ ಕೂಡ ಪಲ್ಯ ಮಾಡ್ಕೊಳ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿ, ಜೀರಿಗೆ, ಹಾಗೆ ಒಣಮೆಣಸು ಮತ್ತು ಹಸಿ ತೆಂಗಿನ ತುರಿ ಎಲ್ಲ ಹಾಕಿ ರುಬ್ಬಿ ಆ ಪೇಸ್ಟನ್ನು ಹಾಕಿ ಬಾಜಿ ಥರ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಅಥವಾ ಈ ಥರ ಸಿಂಪಲಾಗಿ ಕೂಡ ಮಾಡ್ಕೊಳ್ಬೋದು. ನಾನು ಬೆಳಿಗ್ಗೆನೇ ಚಪಾತಿಗೆ ಅಂತ ಗೋಧಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ಈ ಥರ ಪಲ್ಯಕ್ಕೆಲ್ಲ ಚಪಾತಿ, ದೋಸೆ ಇದ್ರಂತೂ ತುಂಬ ಅಂದರೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹುಳಿಯಾಗಿರುತ್ತೆ ಈ ಪಲ್ಯ. ತಿನ್ನೋದಕ್ಕೆ ಹುಳಿ ಅಂತ ಅನಿಸಿದ್ರು ಕೂಡ ಟೇಸ್ಟು ಸಖತ್ತಂದರೆ ಸಖತ್ತಾಗಿರುತ್ತೆ. ಈ ಥರ ಚಪಾತಿಗೆಲ್ಲ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಆಯಿಲೇನು ಹಾಕದೇ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸೊಪ್ಪುಗಳೆಲ್ಲ ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು. ಡೈಲಿ ತಿಂದರೂ ಕೂಡ ವೆಯ್ಟ್ ಗೇನ್ ಆಗೋದಿಲ್ಲ. ಆರಾಮಾಗಿ ವೆಯ್ಟ್ ಲಾಸ್ ಮಾಡೋರೆಲ್ಲ ಈ ರೀತಿಯಾಗಿ ಸೊಪ್ಪಿನ ಪಲ್ಯನ ತಿನ್ಬೋದು. ಆದರೆ ಕಾಯನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕಾಗತ್ತೆ ವೆಯ್ಟ್ ಲಾಸ್ ಮಾಡೋರೆಲ್ಲ, ಅಷ್ಟೇ. ಅದು ಬಿಟ್ಟರೆ ಈ ಥರ ಪಲ್ಯ ಎಲ್ಲ ಡೈಲಿ ತಿಂದರೂ ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ, ಹಾಗೆ ಹೆಲ್ತಿಗೂ ಕೂಡ.
ನೋಡಿ ಈಗ 2 ಚಪಾತಿ ಇಟ್ಕೊಂಡು ಜಾಸ್ತಿ ಪಲ್ಯ ಹಾಕ್ಕೊಂಡು 1 ಲೋಟ ರಾಗಿ ಗಂಜಿ ಕುಡಿದ್ಬಿಟ್ರೆ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಸೊಪ್ಪನ್ನೆಲ್ಲ ಸಿಕ್ಕಿದ್ರೆ ಈ ರೀತಿಯಾಗಿ ಸಿಂಪಲಾಗಿ ಪಲ್ಯ ಮಾಡಿಕೊಂಡು ನೋಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಊಟನ ಮುಗಿಸ್ಕೊಂಡು ಮಧ್ಯಾಹ್ನ ಸ್ವಲ್ಪ ಹಸುವಿಗೆ ಹುಲ್ಲೆಲ್ಲ ಕಡಿಯೋದಿತ್ತು, ಆ ಕೆಲಸನೂ ಕೂಡ ಮುಗಿಸ್ಕೊಂಡು ಸಂಜೆ ಟೈಮು ಫಿಶ್ನ ತೊಗೊಂಡು ಬಂದಿದ್ದರು. ಅದರಿಂದ ಇವತ್ತು ಸಿಂಪಲಾಗಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಜಾಸ್ತಿ ಮಸಾಲೆ ಏನು ಹಾಕ್ದೇ ಸಿಂಪಲಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸೆಕೆ ಟೈಮಲ್ಲಿ ಈ ಥರ ಒಂದು ಫ್ರೈ ಮಾಡಿಕೊಂಡು ಒಂದು ಸಿಂಪಲ್ ಆಗಿರುವಂತಹ ಯಾವುದಾದ್ರೂ ತಂಬಳಿ ಮಾಡಿಕೊಂಡ್ರೂ ಸಾಕು, ಊಟ ಮಾಡ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಖಾರಕ್ಕೆ ನಾನಿಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹುಳಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಪುಡಿ ಇಲ್ಲ ಅಂದರೆ ಹುಣಸೆ ಹಣ್ಣನ್ನಾದರೂ ಹಾಕ್ಕೊಳ್ಬೋದು ಅಥವಾ ಲಿಂಬು ರಸನಾದರೂ ಹಾಕ್ಕೊಳ್ಬೋದು. ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು ಸಣ್ಣ ತುಂಡಾಗುವಷ್ಟು ಶುಂಠಿನ ಈ ರೀತಿಯಾಗಿ ಕುಟ್ಟಾಣಿಯಲ್ಲಿ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಫಿಶ್ ಫ್ರೈಗೆ ಇದೇ ಮೇನ್ ಇಂಗ್ರೀಡಿಯೆಂಟ್ಸು. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋದ್ಕಿಂತ ಈ ರೀತಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡ್ರೆ ಅದ್ರ ರುಚಿ ಅಂತೂ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಒಮ್ಮೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಈ ರೀತಿಯಾಗಿ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದವಾಗಿ ತಿಳುವಾಗಿ ಕಲಿಸ್ಕೊಳ್ಬೇಕು. ತುಂಬ ತಿಳುವಾಗಿ ಅಲ್ಲ, ಸ್ವಲ್ಪ ಹದವಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆ ಮೀನನ್ನು ಈ ರೀತಿಯಾಗಿ ಕಟ್ಟು ಹೊಡೆದು ಇಟ್ಕೊಂಡಿದ್ದೀನಿ. ನೋಡಿ ಹೀಗೆ ಈ ಥರ ಮಾಡಿ ಮೀನು ಕಟ್ಟು ಹೊಡೆದು ಇಟ್ಕೊಂಡ್ಬಿಟ್ರೆ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ನಾವು ಮತ್ತೆ ಎಕ್ಸ್ಟ್ರಾ ಇದನ್ನ ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಮಸಾಲೆನ ಹಾಕಿ ನಾವು ಮಾಡ್ಕೊಳ್ಳೋದ್ರಿಂದ ಆಗಿಂದಾಗಲೇ ಫಿಶ್ ಫ್ರೈನ ಮಾಡ್ಕೊಳ್ಬೋದು. ಹಾಗೆ ಮೀನಿಗೆ ಈ ಥರ ಮಸಾಲೆನ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ಹಚ್ಕೊಂಡಾದಮೇಲೆ ಸ್ವಲ್ಪ ರವೆ ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಈ ಥರ ತಿಳುವಾಗಿ ರವಾನ ಹಚ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ರವೆ ಬೇಡ ಅನ್ನೋದಾದರೆ ಅಕ್ಕಿ ಹಿಟ್ಟನ್ನಾದರೂ ತೊಗೊಳ್ಬೋದು, ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ರವೆ ತೊಗೊಂಡ್ರೆ ಅಂತ ರವೆ ತೊಗೊಂಡಿದ್ದೀನಿ. ಹಾಗೆ ಒಂದು ತವಾನ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಹಾಕಿದ್ಮೇಲೆ ಈ ರೀತಿ ಒಂದೊಂದಾಗಿಯೇ ಮೀನನ್ನು ಹಾಕ್ಕೊಂಡ್ರೆ ಆಯಿತು. ತುಂಬ ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೊಳ್ಬೋದು, ತುಂಬ ಜಾಸ್ತಿ ಎಣ್ಣೆ ಬೇಕು ಅಂತಲೂ ಇಲ್ಲ ಈ ತವಾ ಫ್ರೈ ಮಾಡ್ಕೊಳ್ಳೋದಕ್ಕೆ. ಈಗ ನೋಡಿ ಹೀಗೆ ರವಾನ ತಿಳುವಾಗಿ ಅದ್ದಿ ಮೀನನ್ನು ಈಗ ತವಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮೀನನ್ನು ಇದೇ ರೀತಿಯಾಗಿಯೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಈ ಥರ ಮಾಡಿ ಹಾಕ್ಕೊಂಡಾದಮೇಲೆ ಮೀನಿನ ಮೊಟ್ಟೆ ಎಲ್ಲ ಇರುತ್ತಲ್ವ, ಅದಕ್ಕೇ ಈಗ ಈ ಮಸಾಲೆ ಎಲ್ಲ ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕ್ಕೊಳ್ಬೇಕು. ಹಾಗಾಗಿ ನೋಡಿ ಈ ರೀತಿಯಾಗಿ ಮಸಾಲೆ ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಈಗ ಇದಕ್ಕೆ ಸ್ವಲ್ಪ ರವಾನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ರೊಟ್ಟಿ ಥರ ಮಾಡ್ಕೊಳ್ಬೋದು. ಈ ಥರ ಮಾಡಿಕೊಂಡು ತುಂಬ ರುಚಿಯಾಗಿರುತ್ತೆ. ಮೀನಿಗಿಂತಲೂ ಈ ಥರ ಮೀನಿನ ಮೊಟ್ಟೆ ರೊಟ್ಟಿ ಇದೆಯಲ್ವಾ, ಸಖತ್ತಂದರೆ ಸಖತ್ ಟೇಸ್ಟ್ ಇರುತ್ತೆ. ಈ ಥರ ಕಲಿಸ್ಕೊಂಡಾದ್ಮೇಲೆ ಬೇಕಿದ್ರೆ ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಹುಳಿ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಸ್ವಲ್ಪ ಸಪ್ಪೆ ಅಂತ ಅನಿಸ್ತು ಅಂದರೆ ನಾವು ರೊಟ್ಟಿ ಥರ ಮಾಡ್ಕೊಳ್ತೀವಲ್ಲ, ಹಾಗಾಗಿ ಸ್ವಲ್ಪ ರವೆ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹುಳಿ ಕಡಿಮೆ ಅಂತ ಅನಿಸಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಷ್ಟೇ ಹಾಕಿದ್ರೂ ಸಾಕಾಗತ್ತೆ. ಸ್ವಲ್ಪ ರವಾನ ಕಡಿಮೆ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ತವಾದ ಮೇಲೆ ಈ ಥರ ತಟ್ಕೊಂಡ್ಬಿಟ್ರೆ ಮೀನಿನ ಮೊಟ್ಟೆಯ ರೊಟ್ಟಿ ಕೂಡ ರೆಡಿ ಆಗಿಬಿಡುತ್ತೆ. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಮೀನಿಗಿಂತಲೂ ಈ ಥರ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ತಿಳುವಾಗಿ ತಟ್ಕೊಳ್ಬೇಕು. ಈಗ ಒಂದು ಸರಿ ಮೇಲಿಂದ ಎಣ್ಣೆನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಪ್ರೇ ಮಾಡಿಕೊಂಡ್ರೆ ಸಾಕಾಗತ್ತೆ. ಆರಾಮಾಗಿ 2ರಿಂದ 3 ಟೀ ಸ್ಪೂನ್ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೋದು. ಜಾಸ್ತಿ ಎಣ್ಣೆನೂ ಬೇಕು ಅಂತೇನಿಲ್ಲ. ಈಗ ನಿಧಾನಕ್ಕೆ ಒಂದು ಸೈಡು ಬೆಂದಿದೆ, ಇನ್ನೊಂದು ಸೈಡು ತಿರುಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಈ ಥರ ಮಾಡಿ ಒಂದೊಂದೇ ಸೈಡು ನಿಧಾನಕ್ಕೆ ಈ ಥರ ತಿರುಗಿ ಹಾಕ್ಕೊಳ್ತಾ ಬೇಯಿಸ್ಕೊಂಡ್ಬಿಟ್ರೆ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಮೀನನ್ನು ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲನೂ ಕೂಡ ತಿರುಗಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಕರವಾಗಿರುವಂತಹ ಫಿಶ್ ಫ್ರೈ ರೆಡಿ ಆಗಿಬಿಡುತ್ತೆ. ಈ ಬಿಸಿಲು ಟೈಮಿಗಂತೂ ಯಾವುದಾದ್ರೂ ತಂಬಳಿ ಅಥವಾ ಗೊಜ್ಜು ಮಾಡಿಕೊಂಡು ಈ ಥರ ಫಿಶ್ ಫ್ರೈ ಇಟ್ಕೊಂಡು ಊಟ ಮಾಡ್ತಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.